ಉಪ್ಪಿನಕಾಯಿ ಪೀಸ್ ಥರ ಸಣ್ಣ ಸಣ್ಣದು ಮಟನ್ ಪೀಸು ಅಲ್ವಾ? ಅದು ಟೊಮೊಟೊ ಬಾತ್ ಎಲ್ಲ ಮಾಡ್ತಾರೆ ನೋಡಿ, ಸೇಮ್ ಅದೇ ಥರ ಇತ್ತು. ನನಗೆ ಅನಿಸಿದಾಗೆ ಬಿರಿಯಾನಿಗೆ ಬದನೆಕಾಯಿ ಸಾರು ಕೊಟ್ಟಿದ್ರು, ಅದು ಮಿಕ್ಸ್ ಮಾಡಿದಾಗ ಒಂಚೂರು ಚೆನ್ನಾಗಿ ಅನಿಸ್ತಾ ಇತ್ತು. ಚೆನ್ನಾಗಿ ಅನಿಸ್ತು. ಆಮೇಲೆ ಆಯಿತು ಸ್ವಲ್ಪ. ಆಮೇಲೆ ಇಲ್ಲ ಇದ್ರೆ 4-5 ಜನ ಹೋಗ್ಬೋದು. ಆರಾಮಾಗಿ ಹೊಡಿಬೋದು ಅಲ್ಲಿವರೆಗೆ. ಹೋಗಿ ಇವಾಗ ಟಿಫನ್ ಮಾಡಿ ಸಿಗ್ತೀನಿ. ಉಪ್ಪಿನಕಾಯಿ ಪೀಸ್ ಥರ ಸಣ್ಣ ಸಣ್ಣದು ಮಟನ್ ಪೀಸು ಅಲ್ವಾ? ಅಲ್ಲಿ ಚಿಕನ್ ಮಾತ್ರ ಚೆನ್ನಾಗಿದ್ದು, ಮಟನ್ ಕೂಡ ಕರೆಕ್ಟಾಗಿ ಬೆಂದಿರಲಿಲ್ಲ. ಮಟನ್ ಏನೋ ಬೆಂದಿರಲಿಲ್ಲ ಅಷ್ಟೊಂದು, ಅದು ಐ ಅಗ್ರಿ. ಬಟ್ ಬಿರಿಯಾನಿ ಮನೇಲಿ ಇದು ಏನದು ಟೊಮೊಟೊ ಬಾತ್ ಎಲ್ಲ ಮಾಡ್ತಾರೆ ನೋಡಿ, ಸೇಮ್ ಅದೇ ಥರ ಇತ್ತು. ನನಗೆ ಅನಿಸಿದಾಗೆ ಆ ಥರ ಇತ್ತು. ಹೌದೌದು, ಸೇಮ್. ಆದರೆ ಅದಕ್ಕೆ ಅದೇನೋ ಬದನೆಕಾಯಿದ್ದು ಒಂದು ಇದು ಕೊಟ್ಟಿದ್ರು ನೋಡಿ, ಬದನೆಕಾಯಿ ಸಾರು. ಬಿರಿಯಾನಿಗೆ ಬದನೆಕಾಯಿ ಸಾರು ಕೊಟ್ಟಿದ್ರು, ಅದು ಮಿಕ್ಸ್ ಮಾಡಿದಾಗ ಒಂಚೂರು ಚೆನ್ನಾಗಿ ಅನಿಸ್ತಾ ಇತ್ತು. ಚೆನ್ನಾಗಿ ಅನಿಸ್ತು. ಆಮೇಲೆ ಆಯಿತು ಸ್ವಲ್ಪ. ಆಮೇಲೆ ಚಿಕನ್ ಇಲ್ಲಿ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾವು ಅಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಯಾವುದೇ ಹೋಟ್ಲಿಗೆ ಹೋದರೂ ಒಂದು ಮೀಡಿಯಮ್ ಒಂದು ಇಷ್ಟು ದೊಡ್ಡ ಪೀಸ್ ಆದರೂ ಕೊಡ್ತಾರೆ. ಹೌದು, ಮೀಡಿಯಮ್ ಪೀಸ್ದು ಒಂದು ಕೌಂಟ್ ಇರುತ್ತಲ್ಲ, ಇದು ಏನಿಲ್ಲ, ಲೆಫ್ಟ್ ಇದೇನಿಲ್ಲ, ಸಿಕ್ಕಾಬಡೆ ಸಣ್ಣ ಸಣ್ಣದು. ಇಲ್ಲೋಗ್ಬೇಕು. ಇಲ್ಲಿಂದ ಮಧುರೆ 132, ಗುಂಡಿಗಲ್ 97, 0.2, ಮತ್ತು ಪುದುಕೋಟೆ 62 ಕಿಲೋಮೀಟರ್ಸು. ಇಲ್ಲಿಂದ ರಾಮೇಶ್ವರಂಗೆ 240 ಏನೋ ತೋರಿಸ್ತಿದೆ. ನಮ್ಮದು ಹೋಟೆಲ್ಗೆ 228 ಇಲ್ಲಿಂದ. 28. ಚಿಕನ್ ಕೂಡ ಮಾಡಿಲ್ಲ, ಇದು ವ್ಯತ್ಯಾಸಿಸಿದೆ ನನಗಂತೂ. ನಿನ್ನೆ ಬಿರಿಯಾನಿ ನೆನೆಸ್ಕೊಳ್ಳಿ. ಮೋಸ್ಟ್ಲಿ ಇಲ್ಲಿ ಎಲ್ಲರೂ ಹಂಗೆ ತಿನ್ನೋದು ಅನಿಸುತ್ತೆ. ಮತ್ತು ರೋಡ್ ಸೈಡಲ್ಲೆಲ್ಲ ನೋಡಿದ್ವಲ್ಲ, ಎಲ್ಲ ಇಷ್ಟಿಷ್ಟೇ ಸಣ್ಣ ಪೀಸು ಚಿಕನ್ನು, ತುಂಬ ಸಣ್ಣ ಪೀಸು. ನಮಗೆ ಗೊತ್ತಿಲ್ಲ, ನಮಗೇನೋ ಹಂಗೆ ಅನಿಸ್ತು, ಇಷ್ಟಿಷ್ಟೇ ಸಣ್ಣ ಪೀಸು. ಬಿರಿಯಾನಿಲೂ ಅಷ್ಟೇ, ಶ್ರೆಡೆಡ್ ಚಿಕನ್ ಅಂತಾರಲ್ಲ ಆ ಥರ ಪೀಸ್ಗಳು. ಗೊತ್ತಿಲ್ಲ, ಇಲ್ಲೆಲ್ಲರೂ ಹಂಗೆ ತಿನ್ನೋದು ಅನಿಸುತ್ತೆ. ರೋಡ್ ಸೈಡು ನೋಡಿದ್ವಿ, ಶಾಪಲ್ಲೆಲ್ಲ ರೋಡ್ ಸೈಡ್ ಅಂಗಡಿ ಎಲ್ಲ ಇರುತ್ತಲ್ಲ, ಸಣ್ಣ ಸಣ್ಣ ಅಂಗಡಿ, ಕಬಾಬ್ ಎಲ್ಲ ಮಾರ್ತಾರಲ್ಲ ಆ ಥರ ಅಂಗಡಿಯಲ್ಲಿ, ಅದರಲ್ಲೂ ಅಷ್ಟೇ ಸಣ್ಣ ಇಷ್ಟಿಷ್ಟೇ ಸಣ್ಣ ಪೀಸು. ಅದಕ್ಕೆ ಆಮೇಲೆ ಅಂದ್ಕೊಂಡ್ವಿ ಇಲ್ಲೆಲ್ಲರೂ ಹಂಗೆ ತಿನ್ನೋದು ಅಂದ್ಕೊಂಡಿದ್ದೀವಿ. ನಾಟ್ ಶೋರ್ ಅಲ್ಲ ರೀ? ಹೌದ್ರಿ, ನಾವು ದೊಡ್ಡ ಅದೇನೋ ಮಟನ್ ಫ್ರೈಡ್ ರೈಸ್ ಥರ ಇತ್ತು ರೀ. ಫ್ರೈಡ್ ರೈಸಲ್ಲಿ ಕಟ್ ಮಾಡಿ ಹಾಕ್ತಾರೆ ನೋಡಿ. ಇವ್ನು ಯಾರು ರೀ ಅಡ್ಡ ಬರ್ತೀವಿ? ಇದೆ ಮೇನ್ ಸ್ಕೂಲ್ಸ್ ಇದೆ, ನೀವು ಹೋಗ್ತಾ ಇದ್ದಾಗ ಅಲ್ಲೇ ಸಡನ್ನಾಗಿ ಬಂದ್ಬಿಟ್ಟು ಅವ್ರು ಗೊತ್ತು ನಾವು ಬರ್ತಾ ಇದ್ದೀವಿ, ಅವರು ಸ್ಕೂಟಲ್ಲಿ ಇರ್ತಾರೆ ಅಂತ. ಆದ್ರೂ ತಲೆಯಲ್ಲಿ ಇದೆ ಸ್ವಲ್ಪ. ಅದೇನಾಯ್ತು, ಆಕ್ಚುಲಿ ನಾವು 9:30 ಬಿಡೋಣ ಅಂತ ಇದ್ದಿದ್ದು. ನಮ್ದು ಆ್ಯಕ್ಚುಯಲ್ ಪ್ಲ್ಯಾನ್ 7 ಇದ್ದಿದ್ದು. ಆಮೇಲೆ ನಿನ್ನೆ ರೈಡ್ ಮಾಡಿದ್ದು, ನಾವು ಕವರ್ ಮಾಡಿದ್ದು ಡಿಸ್ಟೆನ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಹೊಡಿಬೋದು, 12 o'clock ಇರ್ಬೋದಂತ ಲೇಟಾಗಿ ಹೊರಡೋಣ ಅಂತ ಮಾಡ್ಕೊಂಡ್ವಿ. ಆದರೆ ಲೇಟ್ ಆಯಿತು.
ಏನು ಕಾಂಪೌಂಡ್ ಈ ಥರ ಇದೆಲ್ಲ ಮಿಲಿಟ್ರಿ ಬೇಸ್ ಅನ್ಸುತ್ತಲ್ಲ. ಹ್ಞೂ ಏನು ಏನಂದ್ರೆ ಸಿಟಿಗೂ ಮತ್ತೆ ಹೈವೇಗೆ ನೀವು ಕಂಪೇರ್ ಮಾಡಿದ್ರೆ ಸಿಟಿಯಲ್ಲಿ ನೋಡಿದ್ರೆ ಈ ಜನಗಳೆಲ್ಲ ಹೆಂಗಿರ್ತಾರೆ ಸೀಟ್ನಲ್ಲಿ ಮನ ಎಲ್ಲ ಹೆಂಗಿರುತ್ತೆ ಆ ಥರ ಎಲ್ಲ ಫುಲ್ಲು ಮುದ್ರಕೊಂಡ್ಬಿಡ್ತಾರೆ ಅದ್ರ ಮೇಲೆ. ಈಗ ಅದೇ ಹೈವೇಗೆ ಬಂದರೆ ರೀ ನಂದು ವಾಯ್ಸ್ ಕ್ಲೀನಾಗಿ ಕೇಳ್ತಿದ್ಯಾ ನಂದು? ಅಂದರೆ ಡಿಸ್ಟರ್ಬೆನ್ಸ್ ಏನಾರು ಇದೆಯಾ? ನಿಮ್ಮದು ವಾಯ್ಸ್ ಹೆಂಗಿದೆಯಾ ಗೊತ್ತಾ, ಒಂಥರ ಏನೋ ಫಿಲ್ಟ್ರ್ ಇಲ್ಲ, ಅಂದರೆ ಚರ್ಚರ್ ಚರ್ಚರ್ ಅಂತ ಸೌಂಡ್ ಬರುತ್ತೆ ರೀ. ನೀವು ಮಾತಾಡಿದ್ರೆ ಒಂಥರ ಚರ್ಚರ್ ಚರ್. ಹಾಂ ನಿಮ್ಮದು ವಾಯ್ಸೇ ಕುಯ್ ಕುಯ್ ಅಲ್ಲ ರೀ, ಒಂಥರ ಇದು ಗೊತ್ತಿಲ್ಲ ಹೆಂಗೆ ಹೇಳೋದಂತ. ಬಂದರು ಈಗ ಮೇಲೆ 3 ಜನ ಹೋಗ್ಬೋದು, ಪಲ್ಸರ್ ಗಾಡಿ ಎಲ್ಲ ಇದ್ರೆ 4 ಜನ ಹೋಗ್ಬೋದು. ಅಶೋಕ್ ಲೈಲ್ಯಾಂಡ್. ಫ್ಯೂಲು ರಾಮೇಶ್ವರಮಲ್ಲಿ ಹಾಕ್ಸೋಣ ಅಲ್ಲ, ಯಾಕಂದರೆ ಆರಾಮಾಗಿ ಹೊಡಿಬೋದು ಅಲ್ಲಿವರೆಗೆ. ಇಲ್ಲಿ ನೋಡ್ರಿ ಹೆಂಗ್ ಮಾಡಿದ್ದಾರೆ ಇದನ್ನ. ಒಂಥರ ಐಲ್ಯಾಂಡ್ ತರ ಮಾಡಿದಾರಲ್ಲ.
ಇಲ್ಲೊಂದು ಹೋಟ್ಲ್ ಇದೆಯಲ್ಲ ಹಾಂ ಏನು ನೋಡ್ಕೊಂಡು ಓಡಿಸ್ತಿದ್ದೀರಾ? ಇಂಟು ಹೋಟ್ಲಿಗೆ ಬಂದ್ವಿ ಇಲ್ಲಿದೆಯಲ್ಲ ರೀ ಹೋಟ್ಲ ಅದು. ಬಂದೆ ಕಾಫಿ ಟೀ ಕಾಫಿ ಇಲ್ಲ ಸ್ವೀಟ್ಸ್ ಸ್ನ್ಯಾಕ್ಸ್ ಅಂತ ಇದೆ. ಇಲ್ಲ ಒಂದು ಹೋಟ್ಲ್ ಇದೆ, ಟೀ ಸ್ಟಾಲ್ ರೀ ಇದು. ಹಾಂ ಇಲ್ಲೊಂದು ಹೋಟ್ಲ್ ಇದೆ. ಇಲ್ಲೇ ತಮಿಳ್ನಾಡು ಬಂದಲ್ಲಿ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಜಾಸ್ತಿ ಅಮ್ಮಮ್ಮ ಅಂದರೆ ಇಡ್ಲಿ ವಡ ಸಾಂಬಾರ್ ದೋಸೆ ಪೂರಿ ಪೊಂಗಲ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಓನ್ಲಿ. ನೀವು ಹೋಗಿ ಇವಾಗ ಟಿಫನ್ ಮಾಡಿ ಸಿಗ್ತೀನಿ. ಟಿಫನ್ ಅಂಗಡಿಗೆ ಬಂದ್ವಿ. ಇದೇನು ಓದಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ಹೆಸರು ಹೋದ್ರಿ ವೆಜ್ಜಲ್ಲಿ ನೋಡೋಣ. ಸೊ ಇಲ್ಲೇ ಈಗ ತಿಂಡಿ ತಿಂದ್ಬಿಟ್ಟು ವಾಪಸ್ ರೈಡ್ ಜಾಯಿನ್ ಆಗೋಣ. ಇಲ್ಲೇ ತಿಂಡಿ ತಿಂದ್ಬಿಟ್ಟು ಈಗ ಮತ್ತೆ ರೈಡ್ ಕಂಟಿನ್ಯೂ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಬೇರೆ ಎಲ್ಲರೂ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ನೋಡೋಣ. ಇಲ್ಲೇನೋ ಸಿಗುತ್ತೆ ನೋಡ್ರಿ, ನಂಗೆ ಗೊತ್ತಿಲ್ಲ ಸಿಗುತ್ತೇನೋ ಅಂತ. ಕೇಳ್ಕೊಂಬರ್ತೀರಾ? ರೀ ಪ್ರಜ್ವಲ್ ಕೇಳ್ಕೊಂಬರ್ತೀರಾ? ಅವಾಗಿಂದ ಕರೀತಾ ಇದ್ದೀನಿ, ಅದ್ಯಾಕೆ ಆಫ್ ಮಾಡಿ ಇಟ್ಕೊಂಡಿದ್ದೀರಾ? ಕರಿತಾನೇ ಇದ್ದೀನಿ ಅವಾಗಿಂದ, ನೀವು ಸುದ್ದಿನೇ ಇಲ್ಲ ನಿಮ್ಮದು. ಏನೋ ಚಾರ್ಜ್ ಖಾಲಿ ಆಗುತ್ತೆ ಆಫ್. ಏನಿದೆ ನಮ್ಮ ಬೇಕ್ರಿ ಐಟಮ್? ಬೆಳಗ್ಗೆ ನನಗೆ ತಿನ್ನಕ್ಕೆ ಸರಿ ಆಗಲ್ಲ. ನೀವು ತಿನ್ಕೊಂಬನ್ನಿ, ನಾನು ಇಲ್ಲಿ ಇರ್ತೀನಂತ. ಹಾಂ ಊಟ ಮಾಡಿಬಿಡೋಣ, ಬೇಗ ಊಟ ಮಾಡಿಬಿಡೋಣ ಅಷ್ಟೆ, ಆಯಿತಾ? ಹ್ಞೂ அங்கே இருக்கும் பாருங்க, அந்த ஹோட்டல் காலி ஆச்சு. ಹಾಂ ಓಕೆ ಹಾಂ ಥ್ಯಾಂಕ್ಸ್.
ರೀ ಇದ್ರಲ್ಲಿ ಬಿಸಿನೀರು ಬರುತ್ತೆ ರೀ, ಯಪ್ಪ ಬಿಸಿ ಆಗ್ಬಿಟ್ಟಿದೆ ನೀರು. ಹೌದಾ? ಪುದುಕೋಟೆ ಇರ್ತಾವಲ್ಲ ಫ್ರೆಂಡ್ಸು, ಪುದುಕೋಟೆ ಇರ್ತಾವಲ್ಲ ಇಲ್ಲಿಂದ ತಗೊಳ್ಳೋಣ, ಆದರೆ ಬೇಗ ಬನ್ನಿರಿ, ನೀವು ಇನ್ನೂ ಇಲ್ಲೇ ವೇಸ್ಟ್ ಮಾಡ್ತಾ ಇದ್ದೀರಿ ಟೈಮ್. ಹಲೋ ಕೇಳಿಸ್ತಿದ್ಯಾ? ಹ್ಞೂ ಕೇಳಿಸ್ತೀನಿ. ನೀನು ಹೆಲ್ಮೆಟ್ ಹಾಕೊಂಡು ಆದರೂ ಕೇಳಿಸ್ತಿದೆ ನೋಡಿ ನಿನಗೆ. ಹಾಕೋಬೇಕು ಮಾಡ್ಬೇಕ್ರಿ. ಬನ್ನಿರಿ ಬೇಗ. ಈಗ ಮಾತಾಡಿ ನೀವು. ಹಲೋ ನೋಡಿ ಈಗ ಎಷ್ಟು ಕ್ಲೀನಾಗಿ ಕೇಳುತ್ತಲ್ವಾ. ನೀವು ಇನ್ನೊಂದು ಬೇರೆ ಟೈಮ್ ಮಾತಾಡ್ತೀರಿ, ರೈಡಲ್ಲಿ ಮಾತಾಡ್ತಿಗೆ ಒಂಥರ ಕರ್ 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 ಅಂತ ಸೌಂಡ್ ಬರುತ್ತೆ ರೀ ನಿಮ್ಮ ಮಾತು ಜೊತೆ. ಹೌದಾ? ಹ್ಞೂ ಲಾಕ್ ಮಾಡಿದ್ರಾ? ಬರಲ್ಲ ಹಿಂದೆ? ಬಂದ್ರ ರೀ? ಅಲ್ಲಿ ಲಂಚ್ ಮಾಡೋಣ ಅಂತ ನೋಡೋಣ ಹೇಗಾಗುತ್ತೆ. ಇವಾಗ ಪುದುಕೋಟೆ 40 ಕಿಲೋಮೀಟ್ರು ರೀ. 40 ಕಿಲೋಮೀಟ್ರ್ ಈಗ ಹೊಡೆದು ಬಿಡ್ತೀವಿ ರೀ ಅಲ್ಲಿಗೆ. ಹಾಂ ನೋಡಿ ಇಲ್ಲಿ ಬ್ಯೂಟಿಫುಲ್ ಇದೆ ಲೆಫ್ಟ್ ಸೈಡು, ಸಕ್ಕತ್ತಾಗಿದೆ ಸೀನರಿ. ಹಾಂ ಏನು ಫ್ಯೂಲಾ? ಗೊತ್ತಾಗ್ತಿಲ್ಲ ರೀ, ನಿಮ್ದು ವಾಯ್ಸ್ ನೋಡಿ ಕರ್ಕಶ ಬರ್ತಾ ಇದೆ. ನಂದು ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇವತ್ತೇ ಫಸ್ಟ್ ಹೇಳ್ತಿದ್ದೀರಾ? ನಿಮ್ಮದು ಅಂದರೆ ಒಂಥರ ಖುಷಿ ಅಂತ ಜಾಸ್ತಿ ಬರ್ತಿದೆ ರೀ.